ನಮ್ಮ ರೋಡಿನಲ್ಲಿ ಅಥವಾ ಬೇರೆ ಸಂಘ ಸಂಸ್ಥೆಗಳಲ್ಲಿ ಯಾಕೆ ಗೊತ್ತಾಗಲಿ ಅಂತ ಮಾಡ್ತಿರ್ತಂದ್ರೆ ಅದು ಇತರರಿಗೆ ಸ್ಫೂರ್ತಿಯಾಗಿ ಯಾರೋ ಒಬ್ಬ ವ್ಯಕ್ತಿಯ ನೊಂದ ವ್ಯಕ್ತಿಯ ಅಥವಾ ನೊಂದ ಸಮಾಜದ ಒಳಿತಿಗಾಗಿ ಅವರ ಒಂದು ಕಷ್ಟಕ್ಕೆ ಪರಿಹಾರ ನೀಡುವ ಒಂದು ಸಲುವಾಗಿ ಇನ್ನೊಂದು ಕೈ ಜಾಸ್ತಿ ಆಗಲಿ ಅಂತ ಅಷ್ಟೇ. ನಾನು ಮತ್ತೆ ಡಾಕ್ಟರ್ ರಾಜೀವ್ ಆ ಒಂದು ಶಾಲೆಗೆ ಹೋದಾಗ, ಚಾಮರಾಜ ಶಾಲೆಗೆ ಹೋದಾಗ ಕೇವಲ 10,000 ರೂಪಾಯಿನಲ್ಲಿ ನಾವು ಕೊಟ್ಟಿರೋಣ ನೋಡ್ಕೊಳ್ಳೋಣ ಹೋಗಿದ್ವಿ. ಆದ್ರೆ ಅಲ್ಲಿನ ಪರಿಸ್ಥಿತಿನೇ ಬೇರೆ ಇತ್ತು. ನಾವು ಎಷ್ಟೇ ಕೊಡೋದು ಲಕ್ಷ ಕೊಟ್ಟು ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಮ್ಮ ಮನಸ್ಸಿಗೆ ಬಂದಿದ್ದೇನು, ನಾವು ಶುರು ಮಾಡೋಣ, ಕೆಲಸ ಸ್ವಲ್ಪ ಶುರು ಮಾಡೋಣ. ಅಲ್ಲಿರುವಂತಹ ಸ್ಥಳೀಕರು ಅಥವಾ ಸ್ನೇಹಿತರು ಸಂಘ ಸಂಸ್ಥೆಗಳ ಜೊತೆಗೂಡುತ್ತೆ. ಆದ್ರೆ ಇದು ಯಾವುದೇ ರೀತಿಯಾದಂತಹ ಕಷ್ಟಕರ ಕೆಲಸ ಅಲ್ಲ ಅಂತ ತೀರ್ಮಾನ ಮಾಡಿದ್ರು. ಇನ್ನೊಂದು ಬಹಳ ಮುಖ್ಯ ಉದ್ದೇಶ ಇಟ್ಕೊಂಡಿದ್ದು, ನಮ್ಮ ಗವರ್ನರ್ ಅವರು ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಾರೆ. ನಮ್ಮಲ್ಲಿ ಗ್ಲೋಬಲ್ ಗ್ರಾಂಟ್ಸ್ ಆಗೋದು, ಡಿಸ್ಟ್ರಿಕ್ಟ್ ಗ್ರಾಂಟ್ಸ್ ಆಗ್ಬೋದು, ಅಥವಾ ನಮ್ಮಲ್ಲಿ ಬರುವಂತ ಗ್ರಾಂಟ್ಸ್ ಗಳ ಮೂಲಕ ಯಾವ ರೀತಿ ಒಂದು ಸಂಸ್ಥೆಗಳ ಉದ್ಧಾರಕ್ಕೆ ಅವರು ಸಲಹೆಯನ್ನು ನೀಡ್ತಾರೆ ಅನ್ನೋದನ್ನ ನಾವು ಮನಗಂಡಿದ್ವಿ. ಅದೇ ರೀತಿ ಸೂಕ್ತ ಸಲಹೆಯನ್ನು ಕೊಟ್ಟರು. ಸೊ ಇದೊಂದು ಕಾರ್ಯಕ್ರಮವೇ ಅಲ್ಲ, ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದಂತ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುವುದರ ಮೂಲಕ ರೋಟರಿ ಈ ಒಂದು ವರ್ಷವನ್ನ ಅವರ ಒಂದು ಆತ್ಮತೃಪ್ತಿಗೆ ತಕ್ಕಂತೆ ನಡೆಸಿದಂತವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳುವುದರ ಜೊತೆಗೆ ಬನ್ನೂರು ರೋಟರಿ ಸಂಸ್ಥೆ, ರೋಟರಿ ಶಾಲೆಯ ಜೊತೆಗೆ ಬನ್ನೂರಿನ ಮೂಲಕ ಈ ಬನ್ನೂರಿನ ಒಂದು ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹಲವಾರು ಸೇವಾ ಕೈಂಕರ್ಯಗಳನ್ನು ಮಾಡ್ತಿರುವ ಒಂದು ನಿಟ್ಟಿನಲ್ಲಿ ಸೇವೆಯನ್ನು ತನ್ನದೇ ಆದ ಹೆಜ್ಜೆಯನ್ನು ಇಟ್ಟಿದೆ. ಅವರಿಗೆ ಆ ಒಂದು ಗುಂಪಿನಲ್ಲಿ ಇರುವುದಕ್ಕೆ ಹೆಮ್ಮೆ ಪಡುತ್ತಾ ಈ ಒಂದು ಕಾರ್ಯಕ್ರಮ ಹೀಗೆ ಯಶಸ್ವಿಯಾಗಿ ಅಂತ ಬಯಸ್ತಾ, ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಮೇಲೆ ಇರುವಂತಹ ಗವರ್ನರ್ ಅವರನ್ನ ಅತ್ಯಂತ ಪ್ರೀತಿ ಪಾತ್ರವಾಗಿ ಬೆಳಗಿನಿಂದ ಇವತ್ತಿನ ಸಂಜೆವರೆಗೂ ಕೂಡ ಅವರನ್ನ ವಿವಿಧ ಕಾರ್ಯಕ್ರಮಗಳಲ್ಲಿ ನಾವು ಬೆಳೆಸಿಕೊಂಡು ಯಾವ ರೀತಿ ಅವರ ಸೂಕ್ತ ಸಲಹೆಗಳನ್ನು ಪಡ್ಕೊಳ್ಬೇಕು ಅಂತ ನಾವು ಕಲಿತಿದ್ದೀವಿ. ಸೊ ಅದಕ್ಕೆ ನಾವು ಆಭಾರಿಯಾಗಿರ್ತೀವಿ ಅಂತ ಹೇಳ್ತಾ, ಅವರ ಸೂಕ್ತ ಮಾರ್ಗದರ್ಶನ ಮತ್ತೆ ಸಲಹೆಗಳು ನಿರಂತರವಾಗಿರಲಿ ಅಂತ ಬಯಸ್ತಾ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಧನ್ಯವಾದ.